ಬಿಡ್ದಿ ಟೌನ್ಶಿಪ್ ವಿರೋಧಿಸಿ ನಾಳೆ ಪಾದಯಾತ್ರೆ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ನಿಂದ ಈಗ ಅಗತ್ಯ ಸಿದ್ಧತೆಗಳು, ಭರ್ಜರಿ ಸಿದ್ಧತೆಗಳಾಗ್ತಿವೆ. ಮೈಸೂರಿಗೆ ಆಗಮಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಪಾದಯಾತ್ರೆಯ ಸಿದ್ಧತೆ ಬಗ್ಗೆ ಜೆಡಿಎಸ್ ಶಾಸಕರ ಜೊತೆಗೆ ಎಚ್ಡಿಕೆ ಚರ್ಚೆ ನಡೆಸಿದ್ದಾರೆ. ಇವತ್ತು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಎಚ್ಡಿಕೆ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಪೂಜೆ ಸಲ್ಲಿಸಿ ಬೈರಮಂಗಲಕ್ಕೆ ಬರಲಿದ್ದಾರೆ ಕುಮಾರಸ್ವಾಮಿ. ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನವರೆಗೂ ಕೂಡ ಪಾದಯಾತ್ರೆ ಮಾಡ್ತಾರೆ. 3 ದಿನಗಳ ಕಾಲ ದೋಸ್ತಿ ನಾಯಕರ ಪಾದಯಾತ್ರೆ ನಡೆಯುತ್ತೆ. ಬಿಡದಿಯ ಬೈರಮಂಗಲದಿಂದ ಶುರುವಾಗುತ್ತೆ, ಅದು ಬೆಂಗಳೂರಿನವರೆಗೂ ಕೂಡ ಬರುತ್ತೆ. 3 ದಿನ ಪಾದಯಾತ್ರೆ. ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ತಾ ಇದೆ. ಎಲ್ಲ ಯಾವ ರೀತಿ ಅರೇಂಜ್ ಆಗಿದೆ ಮತ್ತು ಏನೆಲ್ಲ ವ್ಯವಸ್ಥೆಗಳು, ರೂಪುರೇಷೆಗಳು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮೈಸೂರಿಗೆ ಆಗಮಿಸಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಪಕ್ಷದ ನಾಯಕರು, ಕಾರ್ಯಕರ್ತರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ಜೊತೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಮೊನ್ನೆಯಷ್ಟೇ ನಾವು ನೋಡ್ತಾ ಇದ್ವಿ ಈ ಸಂಬಂಧ ದೆಹಲಿಯಲ್ಲೇ ಆರ್ ಅಶೋಕ್ ಅವರು, ಇನ್ನುಳಿದ ನಾಯಕರು ಬಿಜೆಪಿಯಿಂದ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದರು. ಸರ್ಕಾರ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಇದುವರೆಗೂ ಸಂಪೂರ್ಣವಾಗಿ ಅದನ್ನು ಕೈಬಿಟ್ಟಿಲ್ಲ ಬಿಡದಿ ಟೌನ್ಶಿಪ್ ಯೋಜನೆಯನ್ನು. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ, ಪರಿಶೀಲನೆ ಮಾಡೋದಕ್ಕೆ ಅಲ್ಲಿನ ರೈತರ ಅಭಿಪ್ರಾಯ ಏನು ಅನ್ನೋದನ್ನು. ಮತ್ತೊಂದು ಕಡೆ ನೋಡಿದರೆ ವಿರೋಧ ಪಕ್ಷಗಳು ಈ ಯೋಜನೆಯನ್ನೇ ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಗೆ ಮುಂದಾಗಿರೋದು. ನಾಳೆಯಿಂದ 3 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯುತ್ತೆ. ಬೈರಮಂಗಲ ಎಲ್ಲಿ ಪ್ರತಿಭಟನೆಯ ಕಿಚ್ಚು ಅತಿ ಜೋರಾಗಿ ಹತ್ಕೊಂಡಿದ್ದು, ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು, ಅಲ್ಲಿಂದ ಈ ಪಾದಯಾತ್ರೆ ಆರಂಭ ಆಗುತ್ತೆ. ಬೆಂಗಳೂರಿನವರೆಗೂ ಕೂಡ ಪಾದಯಾತ್ರೆಯಲ್ಲಿ ಸಾಗಿ ಬರ್ತಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು. ಖುದ್ದು ಕುಮಾರಸ್ವಾಮಿ ಅವರು ಇರ್ತಾರೆ, ನಿಖಿಲ್ ಇರ್ತಾರೆ, ಜೆ ಡಿ ಎಸ್ನ ಪ್ರಮುಖ ನಾಯಕರು ಇರ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಈ ಪಾದಯಾತ್ರೆಯಲ್ಲಿ ಜೊತೆಯಾಗ್ತಾ ಇದ್ದಾರೆ. ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ. ದೋಸ್ತಿಗಳು ಪಾದಯಾತ್ರೆಗೆ ಸಜ್ಜಾಗ್ತಿದ್ದ ಹಾಗೆ ಸರ್ಕಾರದಿಂದ ಪ್ರತ್ಯಸ್ತ್ರ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಪಾದಯಾತ್ರೆಯ ನಡುವೆ ಅಭಿಪ್ರಾಯ ಸಂಗ್ರಹಕ್ಕೆ ಸರ್ಕಾರ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಅಭಿಪ್ರಾಯ ಸಂಗ್ರಹಕ್ಕೆ ಸಮಿತಿಯನ್ನ ರಚಿಸಲಾಗಿದೆ. ನ್ಯಾಯಮೂರ್ತಿ ಗುಹನಾಥನ್ ನರೇಂದರ್ ನೇತೃತ್ವದ ಸಮಿತಿಯನ್ನ ರಚಿಸಲಾಗಿದೆ. ಸಮಗ್ರ ಪರಿಶೀಲನೆಗೆ ಸಮಿತಿ ರಚನೆ ಮಾಡಿದೆ ರಾಜ್ಯ ಸರ್ಕಾರ. 30 ದಿನಗಳಲ್ಲಿ ಅಭಿಪ್ರಾಯ ವರದಿ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರೋದು. ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿ ನಡೆಸಿ ಮಾತಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಆಗಿ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಿತಿ ರಚನೆ ಮಾಡ್ತೀನಿ, ಅದರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ, ಅದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಯಾವಾಗ ಬಿಡದಿಯಲ್ಲಿ ರೈತರ ಹೋರಾಟ ಹೆಚ್ಚಾಗಿತ್ತು, ಅಧಿಕಾರಿಗಳ ಮೇಲೆ ಒಂದು ಹಂತದಲ್ಲಿ ಮುತ್ತಿಗೆ ಹಾಕಿ ಹಲ್ಲೆ ಮಾಡೋದಕ್ಕೆ ಒಂದಷ್ಟು ಮಹಿಳೆಯರು ಆಕ್ರೋಶಗೊಂಡಿದ್ದಂಥ ರೈತರು ಮುಂದಾಗಿದ್ದರು. ಒನಕೆ ಪೊರಕೆಗಳನ್ನು ಹಿಡಿದೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದರು. ಸರ್ಕಾರಿ ಅಧಿಕಾರಿಗಳಿಗೆಲ್ಲ ತೊಂದರೆ ಉಂಟಾಯ್ತಲ್ಲ ಸರ್ವೆ ಮಾಡೋದಕ್ಕೆ ಹೋದಾಗ. ಆ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಒಂದು ಸಮಿತಿ ಮಾಡ್ತೀನಿ, ಅದರಿಂದ ವರದಿ ತರಿಸ್ಕೊಳ್ತೀವಿ, ಅದಾದಮೇಲೆ ಇದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ. ಈಗ ಒಂದು ಕಡೆ ನಾಳೆಯಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ, ಅದಕ್ಕೆ ಬಿಜೆಪಿ ಜೆ ಡಿ ಎಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಅದಕ್ಕೆ ಒಂದು ರೀತಿ ಪ್ರತ್ಯಾಸ್ತ್ರ ಅನ್ನೋ ಹಾಗೆ ಇವತ್ತು ಆ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಜನರಿಂದ ಅಭಿಪ್ರಾಯ ಸಂಗ್ರಹಿಸೋದು, ಈ ಭಾಗದಲ್ಲಿ ನಿಜಕ್ಕೂ ಎಷ್ಟು ರೈತರು, ಎಷ್ಟು ಭೂಮಿಯ ಮಾಲೀಕರು ತಾವು ಕೊಡ್ತೀವಿ ಅಥವಾ ಕೊಡಲ್ಲ ಅಂತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಅಭಿಪ್ರಾಯದ ವರದಿ.